ಬಾಯ್ಲ್ಡ್ ಎಗ್ನ ಆಡಿಸಿ ಮೈನಸ್ ಮಾಡೋದನ್ನ ತುಂಬ ರೀಲ್ಸಲ್ಲಿ ನೋಡಿದ್ದೆ. ಆದರೆ ಯಾವತ್ತೂ ಮಾಡಬೇಕು ಅಂತ ಧೈರ್ಯ ಮಾಡಿರಲಿಲ್ಲ. ಬಿಕಾಸ್ ಅದನ್ನು ನನಗೆ ಆಡ್ಸೋ ಅಂತ ಪ್ರೋಸೆಸ್ಸೇ ಒಂಥರ ಅಂತ ಅನ್ನಿಸ್ತಾ ಇತ್ತು. ಚುಂಗ್ ವಾಸನೆ ಬರಲ್ವಾ, ಕೆಟ್ಟಾಗಿರಲ್ವಾ ಅಂತ ಏನೇನೋ ಯೋಚನೆಗಳು ಬಂದು ಅದೊಂದು ರೆಸಿಪಿನ ಮಾತ್ರ ಯಾವಾಗಲೂ ಅವಾಯ್ಡ್ ಮಾಡಿದೆ. ನನ್ನ ಗಂಡ ಬಂದು ಚಿಕನ್ ಸ್ಯಾಂಡ್ವಿಚ್ ತಿನ್ಬೇಕು ಅನ್ಸಿದೆ, ಬಾ ಹೊರಗಡೆ ತಿನ್ಕೊಂಬರೋಣ ಅಂತ ಹೇಳಿದ್ರು. ಆದರೆ ಆಲ್ರೆಡಿ ಬೋನ್ಲೆಸ್ ಚಿಕನ್ ನನ್ನ ಹತ್ರ ರೆಡಿ ಇತ್ತು. ಸೊ ಅದಿರಬೇಕಾದ್ರೆ ಯಾಕೆ ಬೇರೆ ಕಡೆ ಹೋಗ್ಬಿಟ್ಟು ನಾವು ಚಿಕನ್ ಸ್ಯಾಂಡ್ವಿಚ್ನ ತಿನ್ನಬೇಕು, ನಾವೇ ಟ್ರೈ ಮಾಡೋಣ. ಸ್ಯಾಂಡ್ವಿಚ್ ಹಾಕೋ ಕ್ರೀಮು ಸಾಸ್ಗಳೆಲ್ಲ ಹೇಗೆ ಮಾಡಿರ್ತಾರೋ ಏನೋ, ಮನೇಲಿ ಮಿನಿ ಬನ್ಸ್ ಬೇರೆ ಇತ್ತು. ಅದಕ್ಕೆ ಈ ರೆಸಿಪಿನ ಟ್ರೈ ಮಾಡಿದೆ. ಸಖತ್ತಾಗಿ ಬಂದಿತ್ತು. ಮತ್ತೆ ನನ್ನ ಗಂಡಂಗಂತೂ ಇದು ಮನೇಲಿ ಮಾಡಿದಂತ ಗೊತ್ತೇ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮಯೋನೀಸು. ಎಗ್ನ ಆಡಿಸಿದಾಗಂತೂ ಎಗ್ ಫ್ಲೇವರ್ ಆಗಲಿ ಸ್ಮೆಲ್ ಆಗಲಿ ಏನೂ ಬರಲಿಲ್ಲ. ಬಿಕಾಸ್ ನಾವು ಹಾಕಿದ ಇಂಗ್ರೀಡಿಯೆಂಟ್ಸ್ ಲೈಕ್ ಗಾರ್ಲಿಕ್ಕು ಮತ್ತೆ ಒಂದು ರೆಡ್ ಚಿಲ್ಲಿನ ನೀರಲ್ಲಿ ನೆನೆಸಿ ಅದನ್ನ ಹಾಕಿದ್ದೆ. ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಪೆಪ್ಪರು, ಸಾಲ್ಟು ಎಲ್ಲ ಹಾಕೋದ್ರಿಂದ ಎಗ್ ಸ್ಮೆಲ್ ಆಗಲಿ ಫ್ಲೇವರ್ ಆಗಲಿ ಎದ್ದು ಬರ್ತಾ ಇರಲಿಲ್ಲ. ಸೇಮ್ ಮಯೋನೀಸ್ ಟೇಸ್ಟೇ ಇತ್ತು. ವೆಜಿಟೇಬಲ್ಸ್ಗೆ ಆನಿಯನ್, ಕ್ಯಾರೆಟ್ ಮತ್ತೆ ಕುಕುಂಬರ್ದು ರಿಬ್ಬನ್ಸ್ ನ ಮಾಡಿ ಅದನ್ನ ಆಡ್ ಮಾಡಿದೆ. ಈವ್ನಿಂಗ್ ಟೀ ಟೈಮ್ಗೆ ಇದೊಂದು ಚಿಕ್ಕ ಮಿನಿ ಬನ್ ಚಿಕನ್ ಸ್ಯಾಂಡ್ವಿಚ್ ಅಂತೂ ಬೆಸ್ಟ್ ಆಗಿತ್ತು. ಡೀಟೇಲ್ ವ್ಲಾಗ್ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಹಾಗೆ ರೆಸಿಪಿನ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ.